ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಕಾಡಲ್ಲಿ ಸಿಗುತ್ತಲ್ಲ ಸಣ್ಣ ಸಣ್ಣ ಮಾವಿನ ಹಣ್ಣು, ಈ ಮಾವಿನ ಹಣ್ಣಿಂದ ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ. ತುಂಬ ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಆ ಮಾವಿನ ಹಣ್ಣಿಂದ ಈ ರೆಸಿಪಿನ ಮಾಡಿಕೊಂಡು ಒಂದ್ಸಲ ಟೇಸ್ಟ್ ಮಾಡಿ, ಸಖತ್ತಾಗಿರುತ್ತೆ. ಮಳೆ ಕೂಡ ಬೀಳ್ತಾ ಇರೋದ್ರಿಂದ ಈ ಡೈರೆಕ್ಟಾಗಿ ಈ ಮಾವಿನ ಹಣ್ಣನ್ನು ತಿಂದರೆ ಸ್ವಲ್ಪ ಥಂಡಿ ಆಗೋದು ಸಾಧ್ಯತೆ ಇರುತ್ತಲ್ಲ, ಹಾಗಾಗಿ ಈ ರೀತಿಯಾಗಿ ರೆಸಿಪಿನ ಮಾಡ್ಕೊಂಡು ತಿಂದರೆ ಏನೂ ಆಗೋದಿಲ್ಲ, ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸಲ ನೀವು ಇದನ್ನು ತಿಂದರೆ ಮತ್ತೆ ಮತ್ತೆ ಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ನಾನಿಲ್ಲಿ ಒಂದು ಅರ್ಧ kg ಹಣ್ಣಿದೆ, ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನು ಫಸ್ಟು ನೀಟಾಗಿ ತೊಳ್ಕೊಳ್ಳೋಣ, ಯಾಕಂದರೆ ಇದು ಮೇಲ್ಗಡೆ ಸೊನೆ ಎಲ್ಲ ಬಿದ್ದು ಅಂಟಿರುತ್ತಲ್ಲ ಸಿಪ್ಪೆಗೆ, ಹಾಗಾಗಿ ಇದನ್ನು ನೀಟಾಗಿ ಫಸ್ಟು ತೊಳ್ಕೊಳ್ಬೇಕು. ಒಂದು ಸ್ವಲ್ಪ ಹಾಗೇ ನೆನೆಸ್ಬಿಟ್ಟು ತೊಳ್ಕೊಂಡ್ರೆ ಸೊನೆ ಎಲ್ಲ ನೀಟಾಗಿ ಹೋಗುತ್ತೆ. ಹಳ್ಳಿಗಳಲ್ಲಿ ಈ ಹಣ್ಣು ಇವಾಗ ಜಾಸ್ತಿ ಸಿಗ್ತಾ ಹೋಗುತ್ತೆ, ಈ ಟೈಮಲ್ಲಿ ಸ್ವಲ್ಪ ಹಣ್ಣಾಗೋದು ಜಾಸ್ತಿ. ಇದು ಮಳೆ ಬೀಳ್ತಾ ಇರುತ್ತಲ್ಲ, ಮಳೆ ಬಿದ್ದಂಗೂ ಈ ಹಣ್ಣು ಸ್ವೀಟ್ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಇದನ್ನು ನೀಟಾಗಿ ತೊಳೆದಾದ್ಮೇಲೆ ಈ ರೀತಿ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಇದರಲ್ಲಿ ನಾವು ಸಿಪ್ಪೆನ ಯೂಸ್ ಮಾಡ್ತಾ ಇಲ್ಲ, ಆದರೆ ಇದರಲ್ಲಿ ರಸನ ಒಂದು ಸ್ವಲ್ಪನೂ ವೇಸ್ಟ್ ಮಾಡೋದು ಬೇಡ. ಈ ರೀತಿ ಎಲ್ಲ ಬಿಡಿಸಿ ಆದ ನಂತರ ಹಣ್ಣನ್ನು ಈ ರೀತಿ ಇಟ್ಕೊಳ್ಬೇಕು, ಯಾಕಂದರೆ ರಸ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಈ ರೀತಿ ಇಟ್ಕೊಳ್ಬೇಕು. ಇದನ್ನು ನಾವು ಬೇಯಿಸ್ತೀವಲ್ಲ, ಆವಾಗ ನಾವು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಆದ ನಂತರ ಇದನ್ನು ಹಾಗೆ ಇಟ್ಕೊಳ್ಳೋಣ. ಇವಾಗ ನಾವು ಸಿಪ್ಪೆಯಲ್ಲೂ ಕೂಡ ತುಂಬ ರಸ ಇರುತ್ತೆ, ನಾನು ಅದೇ ಸಿಪ್ಪೆಗೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಇಟ್ಕೊಂಡು ಅದರಲ್ಲಿರೋ ರಸ ಕೂಡ ಹಾಕೊಳ್ಳೋಣ. ನೋಡಿ ಇದರಲ್ಲಿ ಕೂಡ ಎಷ್ಟು ರಸ ಇದೆ ಅಂತ. ಈ ರಸನ ವೇಸ್ಟ್ ಮಾಡೋದು ಬೇಡ, ಇದರಲ್ಲೂ ಚೆನ್ನಾಗಿರುತ್ತಲ್ಲ, ಇದನ್ನು ವೇಸ್ಟ್ ಮಾಡೋದು ಬೇಡ. ಸಿಪ್ಪೆ ನಮಗೆ ಯೂಸ್ ಆಗಲ್ಲ, ಸಿಪ್ಪೆನೆಲ್ಲ ತೆಗೆದ್ಬಿಡೋಣ. ಈ ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನಾವು ಬೇಯಿಸ್ಕೊಳ್ತೀವಲ್ಲ, ಹಾಗಾಗಿ ಇದಕ್ಕೆ ನಾನೊಂದು ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಸ್ವೀಟಿನ ಪ್ರಮಾಣ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರನೂ ಅಷ್ಟೇ, ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಂತರ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು 15ರಿಂದ 20 ನಿಮಿಷ ಕುದಿಸ್ಕೊಳ್ತಾ ಇದ್ದೀವಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ತೆಂಗಿನಕಾಯಿಯನ್ನು ರುಬ್ಬಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಥಿಕ್ನೆಸ್ ಕೂಡ ಬರುತ್ತೆ, ನೈಸಾಗಿ ರುಬ್ಬಿ ಸೇರಿಸ್ಕೊಳ್ಬೋದು. ಇಷ್ಟನ್ನು ಹಾಕಿದ ಮೇಲೆ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ನೀರೆಲ್ಲ ಇಷ್ಟು ತೆಳ್ಳಗಿರಬಾರ್ದು, ಇದನ್ನು ಸ್ವಲ್ಪ ದಪ್ಪ ಆಗುತ್ತೆ. ಕುದೀತಾ ಸ್ವಲ್ಪ ರಸದ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ಅಲ್ಲಿ ತನಕ ನೀಟಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಸ್ವಲ್ಪ ಸ್ವೀಟು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೋದು. ಸ್ವೀಟು ಖಾರ ಎರಡು ಸಮ ಪ್ರಮಾಣದಲ್ಲಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಮಾವಿನ ಹಣ್ಣನ್ನು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಥಂಡಿ, ಶೀತ, ಕೆಮ್ಮು ಏನೂ ಆಗೋದಿಲ್ಲ. ನಾವು ಖಾರ ಎಲ್ಲ ಸೇರಿಸ್ಕೊಂಡು ತಿಂತೀವಲ್ಲ, ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮಕ್ಕಳಿಗೂ ಸಮೇತ ಆರಾಮಾಗಿ ಕೊಡ್ಬೋದು. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಸೂಪ್ ರೀತಿಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಒಣಮೆಣಸನ್ನು ಹಾಕ್ಕೊಂಡು ಈ ಮಾವಿನ ಹಣ್ಣಿನ ರೆಸಿಪಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡಿಕೊಂಡ್ರೆ ಕಾಡು ಮಾವಿನ ಹಣ್ಣಿನ ರೆಸಿಪಿ ರೆಡಿ ಆಯಿತು. ಫೈನಲ್ ಆಗಿ ಇಷ್ಟು ಥಿಕ್ನೆಸ್ ಬಂದರೆ ಸಾಕು.
ಈ ವಾಟೆ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ರಸನ ಹಾಕ್ಕೊಂಡು ವಾಟೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕಾಗತ್ತೆ. ಹಳ್ಳಿಗಳಲ್ಲಿ ಈ ಸೀಸನ್ ಸ್ಟಾರ್ಟ್ ಆದರೆ ಈ ರೆಸಿಪಿನ ಪಕ್ಕ ಮಾಡ್ತಾರೆ. ನಿಮ್ಮ ಕಡೆನೂ ಮಾಡ್ತಾರಾ? ಹಾಗಿದ್ರೆ ಈ ರೆಸಿಪಿಗೆ ಏನಂತ ಹೇಳ್ತೀರಾ ಕಮೆಂಟ್ ಮಾಡಿ. ಹಾಗಿದ್ರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.